ಕೋರಲ್ ಕ್ವೀನ್ ಕ್ರೂಸ್ಗೆ ಫ್ರೆಂಡ್ಸ್ ಇವಾಗ ಇಲ್ಲಿ ಪೇಮೆಂಟ್ ಮಾಡ್ಬಿಟ್ಟು ಟಿಕೆಟ್ ತೊಗೊಂಡು ಹೋಗ್ಬೇಕೀಗ. ಪೇಮೆಂಟ್ ಅವೆ ಎಲ್ಲದ ಕಾಣಿಸ್ತದೆ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಮನೆ ಹುಡುಗ ಅಭಿಷೇಕ್ ಶೆಟ್ಟಿ. ನಾನಿವತ್ತು ಗೋವಾದಲ್ಲಿರೋ ಕ್ರೂಸಿಗೆ ಹೋಗ್ತಾಯಿದ್ದೀನಿ. ಕ್ರೂಸ್ ಒಳಗಡೆ ಇದುವರೆಗೂ ಹೋಗಿಲ್ಲ, ನೋಡೋಣ ಹೆಂಗಿರುತ್ತೆ ಅಂತ ನೋಡ್ತೀನಿ, ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ನಾನು ಬಂದಿರೋದು ಕೋರಲ್ ಕ್ವೀನ್ ಕ್ರೂಸ್ಗೆ. ಇದ್ರದ್ದು ಸ್ವಲ್ಪ ನನಗೆ ಪ್ರಾಬ್ಲಮ್ ಆಯಿತು ಬರುವಾಗ, ಯಾಕೆ ಅಂದರೆ 7 ಗಂಟೆಗೆ ಬರೋಕ್ಕೆ ಅವ್ರು ಹೇಳಿದ್ದು, ನಾವು 6:50ಕ್ಕೆ ಇದ್ವಿ. ಬಟ್ ಅವ್ರು ನೋಡಿದ್ರೆ ಡ್ರೈವರ್ ಕಾಲ್ ಮಾಡಿಬಿಟ್ಟು 6:45ಗೆ ಹೊರಟೋಗಿದೆ ಇದು ಎಷ್ಟು 6:45ಗೆ ಬಸ್ ಹೋಗಿದೆ ಅಂತ ಹೇಳ್ತಾ ಇದ್ದಾನೆ. ಸೊ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. 1 ಅವರ್ ವೆಯ್ಟ್ ಮಾಡಿದ್ವಿ. ಆಮೇಲಿಂದ ಬೇರೆ ಬಸ್ ಅರೇಂಜ್ ಮಾಡಿಬಿಟ್ಟು ಆನ್ ಟೈಮ್ ಎಲ್ಲಿ ಕಳಿಸಿದ್ದಾರೆ. ಓಕೆ, ಆನ್ ಟೈಮ್ ವೇಸ್ ಆಗಿದೆ, ನನಗೆ ಖುಷಿ ಇದೆ ಅಷ್ಟೇ. ಫ್ರೆಂಡ್ಸ್ ಇವಾಗ ಇಲ್ಲಿ ಪೇಮೆಂಟ್ ಮಾಡಿಬಿಟ್ಟು ಟಿಕೆಟ್ ತೊಗೊಂಡು ಹೋಗ್ಬೇಕೀಗ. पेमेंट हो गए हमारा. सर कोरल क्वीन 2 लोग चलिए, ये लाइन से सीधा आने. कोरल क्वीन वो दूसरा क्रूज है. अभी एक क्रूज चालू हो था. कोरल क्वीन के है ना? हाँ, कोरल क्वीन टिकट वाला अपने अपने ग्रुप का रुको. प्रिंसेस का कितना है कोरल क्वीन का? थोड़ा रुको. पेन जगह दे. तीन सागर साउंड क्या आना चलेगा. आइए कोरल बाकी दो कोई ಇದು ಏನು ತಿಳಿಲ್ಲ. इधर ಇಲ್ಲ ಬಾಬಾ ಫ್ರೆಂಡ್ಸ್, ಇದು ನಿರ್ವಾಣ ಇದೆ, ಆ ಕಡೆ ಪ್ಯಾರಡೈಸ್ ಇದೆ, ಆ್ಯಜುಲ್ ಬಾರ್ಕೋ ಅಂತ ಇದೆ. ನಮ್ಮದು ಕೋರಲ್ ಕ್ವೀನ್. ಸೀಟು ಅಲ್ಲ, ತಿನ್ನೋಕ್ಕೆ ಕುಡಿಯೋಕ್ಕೆ ಕೂಪನ್. ಕೋರಲ್ ಕ್ವೀನ್ ಚಲಿए. ಫ್ರೆಂಡ್ಸ್ ನೋಡಿ, ನಾನಿವಾಗ ಕೋಕ್ ತೊಗೊಂಡಿದ್ದೀನಿ, ಸಾಫ್ಟ್ ಡ್ರಿಂಕ್ಸ್. ಅಪ್ಪ ಡ್ರಿಂಕ್ಸ್ ತೊಗೊಂಡಿದ್ದಾರೆ. ಮೇಲೆ ಹೋಗೋಣ. ಇಲ್ಲೇ ಕೂತ್ಕ. ಇಲ್ಲಿ
said good evening everyone. Good evening. Yes, but on behalf of the captain, our crew members and especially me, I would like to welcome you all at the one and only Coral Queen Cruise. आप सभी लोगों को कोरल क्वीन क्रूज पर तहे दिल से स्वागत है। तो सबसे पहले अपने आप के लिए एक बार जोरदार तालियां तो हो जाए यार। और तो क्या आप सब लोग गोवा में एंजॉय कर रहे हो? तो फिर कुछ रूल्स हैं जो आप सबको फॉलो करने होंगे। सबसे पहली चीज, पानी में कुछ भी नहीं फेंकना है, अपने आप को भी नहीं, ना ही बगल वाले को, ठीक है। और जिनके भी छोटे बच्चे हैं प्लीज अपने बच्चों का जरा ख्याल रखिए, ठीक है। सेकेंडली, प्लीज डू नॉट स्मोक ऑन दिस क्रूज, कोई भी स्मोकिंग ना करें। तीसरी बात, जब आप लोग स्टेज पर डांस करने आओगे, ड्रिंक्स या कोई ईटेबल्स कैरी ना करें, प्लीज डू नॉट कैरी ऑन द स्टेज, ठीक है। और चौथी बात, अगर आप किसी को जानते नहीं है, पहचानते नहीं है, तो उनकी फोटोज या वीडियोस बिल्कुल भी ना दें। ಇಲ್ಲೆಲ್ಲ ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು ಡ್ರಿಂಕ್ಸ್ ತೊಗೊಳೋದಕ್ಕೆ. ಫ್ರೆಂಡ್ಸ್, ಇವಾಗ ನೋಡಿ, ಇದು ಬ್ಯಾಕ್ ಸೈಡ್ ವ್ಯೂ ಆಫ್ ಅವರ್ ಕ್ರೂಸ್. 360ನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಕಡೆ ಎಲ್ಲ ಎಷ್ಟು ದೊಡ್ಡದು ಎಷ್ಟೆಷ್ಟು ಕ್ರೂಸ್ಗಳೆಲ್ಲ ಇದೆ. ಅದು ಬಿಗ್ ಡ್ಯಾಡಿ ಕೆಸಿನೋ, ಆಮೇಲೆ ಆ ಕಡೆ NP ಎಲ್ಲದೂ ಕಾಣಿಸ್ತದೆ. ಇಲ್ಲಿಂದ ವ್ಯೂ ಮಾತ್ರ ರೈಟಿಂಗ್ಸಿಂದೆಲ್ಲ ಸಖತ್ತಾಗಿದೆ. ನೀರ ಮೇಲೆ ಬೋಟ್ಗಳು. ಇದು ಕರ್ಕೊಂಬ ಇದಕ್ಕೆ ಡೆಲ್ಟಿನ್ ಜಾಗ. ಫ್ರೆಂಡ್ಸ್, ಇವಾಗ ನಾವು ಹೆಡಿಂಗ್ ಬ್ಯಾಕ್ ಟು ಅರ್ಪೋರಾ ಜಂಕ್ಷನ್. ಅಲ್ಲಿಂದ ಗಾಡಿ ಇದೆ, ಗಾಡಿ ತೊಗೊಂಡು ಮತ್ತೆ ಮನೆಗೆ ಹೋಗಬೇಕು. ಸೊ ಈಗ ಕ್ರೂಸರಿಂದ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ನಮ್ಮ ಕ್ರೂಸ್ ಎಲ್ಲ ಮುಗೀತು. ನಾನು ಅಪ್ಪ ಮನೆಗೆ ಬಂದಿದ್ವಿ. ಇವತ್ತು ಫುಲ್ ಎಂಜಾಯ್ ಮಾಡಿದ್ದೀನಿ ಅನ್ಕೋತೀನಿ. ಆ್ಯಂಡ್ ಎಂಜಾಯ್ಮೆಂಟಲ್ಲಿ ಏನೇನು ನೋಡಿದೆ, ಕ್ರೂಸಲ್ಲಿ ಅನ್ಲಿಮಿಟೆಡ್ ಫುಡ್ ಇತ್ತು, ಆ್ಯಂಡ್ ಬಿವರೇಜಸ್ಗಳಿತ್ತು, ಆ್ಯಂಡ್ ಡ್ರಿಂಕ್ಸ್ಗಳಿತ್ತು. ಡ್ರಿಂಕ್ಸ್ ಅಪ್ಪ ತೊಗೊಂಡ್ರು, ನಾನು ತೊಗೊಂಡಿಲ್ಲ. ನಂದು ಇದು ಕೋಕೋ ಕೋಲಾ ತೊಗೊಂಡೆ. ಆದಮೇಲೆ ಸ್ನ್ಯಾಕ್ಸ್ಗಳು ಕೊಟ್ಟರು. ಅದು ವೆಜ್ಜು ಇದೆ, ನಾನ್ ವೆಜ್ಜು ಇತ್ತು. ಸೊ ಇದು ಇವತ್ತಿನ ನನ್ನ ವ್ಲಾಗ್. ನಾನು ನೆಕ್ಸ್ಟ್ ವ್ಲಾಗ್ ತನಕ ವೆಯ್ಟ್ ಮಾಡ್ತಾಯಿರಿ. ಅಲ್ಲಿವರೆಗೂ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.